ಆನ್ ನೋಡ್ತಾ ಇರ್ಬೋದು. ಮೊಬೈಲ್ ಅಲ್ಲಿ ಎಲ್ಲಿದ್ರು ಕೂಡ ಇವರು ಫ್ಯಾಕ್ಟರಿ ಲೈಟ್ ಅನ್ನು ಮೊಬೈಲ್ ಇಂದಾನೆ ಆಪರೇಟ್ ಮಾಡ್ಬೋದು. ಅಂದ್ರೆ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ತೋರಿಸ್ತೀನಿ ನೋಡ್ರಿ. ಈಗ ಈ ಲೈಟ್ ಗಳೆಲ್ಲ ಆಫ್ ಮಾಡ್ತೀವಿ ನಾವೇ. ಒಂದು 15 HP ಮಷೀನ್ ಜಸ್ಟ್ ಮೊಬೈಲ್ ಟ್ಯಾಪ್ ಅಲ್ಲೇ ಆನ್ ಆಗ್ಬಿಡುತ್ತೆ. ಓ ಆನ್ ಆಯ್ತು ಹೊರಗಡೆ. ಏರ್ ಕಂಪ್ರೆಷರ್ ಹೌದು ಸರ್, ಅದರ ಆಗ್ತಾ ಇರ್ತದೆ. ಸೊ ಇದಾದ್ಮೇಲೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫುಲ್ ಡ್ರೈ ಆಗಿರುತ್ತೆ. ಅದ್ರ ಮೇಲ್ಗಡೆ ಹಸ್ಕ್ ಇದೆಯಲ್ಲ, ಲೈಕ್ ಇಲ್ಲಿ ಬನ್ನಿ ತೋರಿಸ್ತೀನಿ. ಈ ಹಸ್ಕ್ ಇದೆಯಲ್ಲ, ಈ ಹಸ್ಕ್ ನ ರಿಮೂವ್ ಮಾಡೋದಕ್ಕೆ ಮತ್ತೆ ಇದಕ್ಕೆ ನಾವು ಟೆಂಪರೇಚರ್ ಆಡ್ ಮಾಡಬೇಕು. ಮತ್ತೆ ಟೆಂಪರೇಚರ್ ಆಡ್ ಮಾಡಿದ್ಮೇಲೆ ಮಷೀನ್ ಇಂದ ಇದನ್ನ ರಿಮೂವ್ ಮಾಡೋದಕ್ಕೆ ಆಗೋದು. ಇದನ್ನೆಲ್ಲ ತೆಗಿಬೇಕು ಅಂದ್ರೆ ಸೊ ಇದನ್ನು ಮಷೀನ್ ಅಲ್ಲೇ ಆಗೋಂಥದ್ದು. ಇದು ಏನಿದೆಯೋ ಈ ಮಷೀನ್ ಅಲ್ಲೇನೆ ಈ ಹಸ್ಕ್ ರಿಮೂವ್ ಆಗೋದು. ಪೀಲಿಂಗ್ ಮಷೀನ್. ಅದಾದ ನಂತರ ಮತ್ತೆ ಫಸ್ಟ್ ಇದಕ್ಕೆ ಆಗ್ಬೇಕಂದ್ರೆ ಟೆಂಪರೇಚರ್ ಆಡ್ ಮಾಡಬೇಕು. ಟೆಂಪರೇಚರ್ ಆಡ್ ಮಾಡೋದಕ್ಕೂ ಬನ್ನಿ, ಇಲ್ಲೊಂದು ನಮ್ದು ಕೂಲಿಂಗ್ ರೂಮ್ ಇದೆ, ನಾವು ಮಾಡ್ಕೊಂಡಿರೋದೇನೆ. ಹಾ ಹೌದು, ಕೂಲಿಂಗ್ ರೂಮ್. ಆಲ್ಮೋಸ್ಟ್ ಇದನ್ನು ಕೂಡ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಥ್ರೂನೇ ಕಂಟ್ರೋಲ್ ಆಗುತ್ತೆ. ಹಾ, ಒಳಗಡೆ ಟ್ರೇಸ್ ಎಲ್ಲ ಇದೆ. ಇವಾಗ ಏನ್ ಮಾಲ್ ಇಲ್ಲ, ಖಾಲಿ ಆಗ್ಬಿಟ್ಟಿದೆ. ಸೊ ಇದ್ರ ಥ್ರೂನೇ ನಮ್ಗೆ ನಾವು ಮೊಬೈಲ್ ಅಲ್ಲಿ ಆನ್ ಮಾಡ್ಬೋದು. ಲೈಕ್ ಹೆಂಗೆ ಅಂದ್ರೆ ಈ ವಾಟರ್ ಇದರಲ್ಲಿ ಕಂಟೈನರ್ ಅಲ್ಲಿ ವಾಟರ್ ಇರುತ್ತೆ. ಸೊ ಅದ್ರ ಥ್ರೂ ಏರ್ ಕೂಲರ್ ತರ ಬಟ್ ಇದರಲ್ಲಿ ಮಿಸ್ಟ್ ಬರುತ್ತೆ, ಆಫ್ ಆಗುತ್ತೆ. ಮತ್ತೆ ಇದ್ರ ಒಳಗಡೆ ಟೆಂಪರೇಚರ್ ಏನಿದೆ, ಹ್ಯುಮಿಡಿಟಿ ಏನಿದೆ, ಇದರಲ್ಲಿ ಮಾನಿಟರ್ ಆಗುತ್ತೆ. 34-49 ಹ್ಯುಮಿಡಿಟಿ. ಇದು ಕೂಡ ಆಲ್ಮೋಸ್ಟ್ ನಾವ್ ಎಲ್ಲೇ ಇದ್ರು ಈ ಮಷಿನ್ ಕತೆ ಏನು, ಈಗ ನಾವ್ ಇಲ್ಲಿ ಇರ್ಲಿಲ್ಲ, ಲೇಬರ್ ಇದ್ರು ಅದಲ್ಲಿಗೆ ಮ್ಯಾನೇಜ್ ಆಗ್ಬಿಡುತ್ತೆ. ಇದು ಫುಲ್ RO ವಾಟರ್ ಅಲ್ಲಿನೇ ರನ್ ಆಗುತ್ತೆ. ಸೊ ಇದು ಫಿಲ್ಟರ್ ಹಾಕಿರೋದು ಅದಕ್ಕಂತಾನೆ. ಸೊ ನಾವು ಕೂಡ ಮಾಯಿಶ್ಚರ್ ಕೂಡ ಫಿಲ್ಟರ್ ವಾಟರ್ ಥ್ರೂನೇ ಕೊಡ್ತೀವಿ. ಮತ್ತೆ ಅದರಲ್ಲಿ ನಾವು ಹೈಜೀನ್ ಮೇಂಟೈನ್ ಮಾಡಬೇಕು ಅಂತಾನೆ. ಸೊ ಫಿಲ್ಟರ್ ವಾಟರ್ ಥ್ರೂನೇ ಇದು ರನ್ ಆಗೋದು. ಇದು ನೆಕ್ಸ್ಟ್ ಪ್ರೋಸೆಸ್ ಇರೋದೇ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೆಕ್ಸ್ಟ್ ಪ್ರೋಸೆಸ್ ಇರೋದೇ ಪೀಲಿಂಗ್. ಇದು ಮೇಲ್ಗಡೆ ಇರೋ ಹಸ್ಕ್ನೆಲ್ಲ ರಿಮೂವ್ ಮಾಡೋದಕ್ಕೆ ಆ ಕಂಪ್ರೆಸರ್ದು ಏರ್ ಯೂಸ್ ಮಾಡ್ಕೊಂಡೇನೆ ಈ ಮಷಿನ್ ಆಪರೇಟ್ ಆಗುವಂಥದ್ದು. ಅದ್ರ ಮೇಲ್ಗಡೆ ಇರೋ ಹಸ್ಕೆಲ್ಲ ರಿಮೂವ್ ಮಾಡಿ ಆದ್ಮೇಲೆ ಡೈರೆಕ್ಟ್ ಇದಕ್ಕೆ ಫೀಡ್ ಮಾಡ್ತೀವಿ ಈ ಮಷಿನ್ಗೆ. ಇದು ಕಲರ್ ಬೇಸ್ ಅಲ್ಲಿ ಸಾರ್ಟೆಕ್ಸ್ ಮಾಡುತ್ತೆ. ಕಲರ್ ಬೇಸ್ ಮೇಲ್ಗಡೆ ಸಾರ್ಟ್ ಮಾಡುತ್ತೆ. ಇಲ್ಲ, ಇನ್ನೂ ಬಂದಿಲ್ಲ, ಇನ್ನೂ ಒಂದು ಪ್ರೋಸೆಸ್ ಇದೆ. ಈಗ ಏನಾಗುತ್ತೆ ಅಂತಂದ್ರೆ, ನಮ್ದೇನಪ್ಪ ಒಂದು ನಮ್ಮ ಹತ್ರ ತಗೊಳೋದು ಒಂದು 150 ರೂಪಾಯಿ ಕೆಜಿ ಈಗ ತಗೊಂಡ್ ಹೋಗ್ತಾರೆ, ಅವ್ರು 1000 ರೂಪಾಯಿ ಕೆಜಿ ಮಾರ್ಕೊಂಡ್ ಬಿಡ್ತಾರೆ. ಇದೆಲ್ಲ ಆಕ್ಚುಲಿ ಮ್ಯಾಟ್ರು. 7 days ಪ್ರೋಸೆಸ್ ಇದೆ. ಮತ್ತೆ ನಿಮ್ದು 4 kg 850 ಗ್ರಾಮ್ ನೀವು ಗೋಡಂಬಿ ತಗೊಂಬಂದ್ರೆ ನಮ್ದು ಈ ತರ ಗೋಡಂಬಿ ನಿಮ್ಗೆ 1 kgನೂ ಸಿಗಲ್ಲ. 800 ಗ್ರಾಮ್ 900 ಗ್ರಾಮ್ ವರ್ಗೂ ಸಿಗುತ್ತೆ. ಕರೆಕ್ಟ್ ಅಡ? 800 ಗ್ರಾಮ್ 900 ವರ್ಗೂ ಸಿಗುತ್ತೆ. ಅವ್ರು 4 kg ಗೋಡಂಬಿ ತಂದ್ರೆ ನಮ್ಗೆಲ್ಲಾನು ರೆಡಿ ಇರೋದೇ ಸಿಗಲ್ಲ. ಈ ತರ ಗಲೀಜಾಗಿರೋದು ಸಿಗುತ್ತೆ, ಈ ತರ ಚಿಕ್ಕ ಸೈಜ್ ಇರೋದು ಸಿಗುತ್ತೆ. ಸರಿನಾ? ನೋಡಿ ಇದು ಎಷ್ಟಿದೆ ನೋಡಿ, ತುಂಬಾ ಚಿಕ್ಕದಿದೆ. ಈ ತರದ್ದು ಇದೆಲ್ಲ ಸಿಗುತ್ತೆ. ಸೊ ಅಲ್ಲಿ ಎಲ್ಲಿದೆ ಅಂತಂದ್ರೆ ನಮ್ದು ತೇರಿ ಅಲ್ಲೇ ಇದೆ. ನೀವು ನಮ್ಮ ಹತ್ರ ಏನಪ್ಪಾ, ರೈತರ ಹತ್ರ ನೀವು 100 ರೂಪಾಯಿ 150 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ ಹೋಗ್ತೀರಾ, ಇಷ್ಟೊಂದು ಬಾರ್ಗೇನ್ ಮಾಡ್ತೀರಾ. ನೀವು 1000 kg ಇಲ್ದೆ ನೀವು 1800 ಹಂಗ್ ಮಾರ್ಕೊಂತೀರಾ. ಬಟ್ ಇಲ್ಲಿರೋದು ಸರ್ ಸೈನ್ಸ್, 4 kg ನೀವು ರಾ ನೋಟ್ಸ್ ತಗೊಂಡ್ಬಂದ್ರೆ ನಮ್ಗೆ 1 kgನೂ ಸಿಗಲ್ಲ, 840 ಗ್ರಾಮ್ ಸಿಕ್ಕುತ್ತೆ. ಅದು ಎಲ್ಲರಿಗೂ ಅದೊಂದು ನಮ್ಮ ರೈತರಿಗೂ ಅದೊಂದು ಕನ್ಫ್ಯೂಷನ್. ಸೊ ನಿಮ್ ಕಡೆಯಿಂದ ಅದು ಕ್ಲಿಯರ್ ಆಗ್ಬಿಡ್ಲಿ ಅಂತಾನೆ. ನಮ್ಮಿಂದ ಅಂದ್ರೆ ಬೆಳೆ ರೈತರು ಏನು ಬೆಳಿತಾರಲ್ಲ, ಅದನ್ನ ಈಗ ರಾ ಮೆಟೀರಿಯಲ್ 150-180 ರೂಪಾಯಿ ಸಿಗ್ಬೋದು. ಈಗ ಕೆಲವು ಕಡೆ ಈಗ ಗೋಡಂಬಿ ಕೃಷಿ ಬಗ್ಗೆ ಎರಡನೇ ಹಂತದಲ್ಲಿ ನಾವು ವಿಡಿಯೋ ಮಾಡ್ತೀವಿ. ಅದನ್ನ 150-180 ರೂಪಾಯಿ ತಗೊಂಡು ಗೋಡಂಬಿ ಮಾರೋದು ಮಾತ್ರ 1800 ರೂಪಾಯಿ ಮಾರ್ತಾರಲ್ಲ ಅಂತ ಎಲ್ಲರಿಗೂ ಅದೊಂದು ಪ್ರಶ್ನೆ ಇರ್ತದೆ. ಅದಕ್ಕೀಗ ಕೊಟ್ಟರು ಇವ್ರ ಉತ್ತರ. ಸುಮಾರು 4 kg 800 ಗ್ರಾಮ್ ರಾ ಮೆಟೀರಿಯಲ್ ಅಂದ್ರೆ ಬೆಳೆ ಬಂದಿರುತ್ತಲ್ಲ, ಅದನ್ನ ಪ್ರೊಸೆಸಿಂಗ್ ಸುಮಾರು ಎಷ್ಟು ಹಂತಗಳಲ್ಲಿ ಆಗುತ್ತೆ ಬ್ರದರ್? ಇದು 7 ರಿಂದ 8 ಹಂತಗಳು ಹೋಗಿ ಬಂದಾಗ ಅವ್ರಿಗೆ 1 kg ಸಿಗುತ್ತೆ. 4 kg 800 ಗ್ರಾಮ್ಗೆ. ಮತ್ತೆ ಅದರಲ್ಲಿ ಚಿಕ್ಕದ್ ಸಿಗುತ್ತೆ, ವೇಸ್ಟ್ ಆಗುತ್ತೆ, ಅದೆಲ್ಲ. ಅದರಿಂದ 1500 ರೂಪಾಯಿ ಫಸ್ಟ್ ಗ್ರೇಡ್ ಇದೆ. ಬಹಳ ಕಷ್ಟ. ಎಲ್ಲಾನು ಒಂದೇ ಗ್ರೇಡ್ ಅಲ್ಲಿ ಇರೋದೇ ಸಿಗುತ್ತೆ ಅನ್ನಂಗಿರಲ್ಲ. ನಮ್ಗೆ ಪೀಸ್ ಆಗಿರೋದು ಸಿಗುತ್ತೆ, ಅದೊಂದು ರೇಟ್ ಅಲ್ಲಿ ಹೋಗುತ್ತೆ. ಪೌಡರ್ ಆಗಿರೋದು ಸಿಗುತ್ತೆ, ಅದೊಂದು ರೇಟ್ ಅಲ್ಲಿ ಹೋಗುತ್ತೆ. ಮತ್ತೆ 2 ರೀತಿಯಾದ ಸಿಪ್ಪೆ ಇರುತ್ತೆ ಇದ್ರ ಮೇಲ್ಗಡೆ. ಇಲ್ಲ ಹಸ್ಕ್ ಅಂತ ಹೇಳದ್ನಲ್ಲ, ಇದೊಂದು, ಮತ್ತೆ ಹೊರಗಡೆ ಅದೆಲ್ಲ ಕಟಿಂಗ್ ಮಾಡಿದ್ವಲ್ಲ ಆ ಶೆಲ್, ಅದೊಂದು. ಹಿಂಗೆ ಅದ್ರಲ್ಲಿ ವೇಸ್ಟೇಜ್ನು ತುಂಬಾನೇ ಇದೆ. ಸೊ ಇದು ನೆಕ್ಸ್ಟ್ ಸ್ಟೆಪ್ ಆಗ್ತಿದ್ದಂಗೆನೆ ಇದು ಕಲರ್ ಸಾರ್ಟಿಂಗು. ಮತ್ತೆ ಇದನ್ನ ಮತ್ತೆ ನಾವು ಫೈನ್ ಟ್ಯೂನ್ ಮಾಡೋದಕ್ಕೆ ಇದರಲ್ಲಿ ಇದನ್ನೊಂಚೂರು ತೋರಿಸ್ಬಿಡಿ. ಇದು ನಮ್ಮ ಮೇಡ್ ಇನ್ ಮಂಗಳೂರು ಸ್ಪೆಕ್ಟ್ರಮ್ ಹವಾಕೈ ಅಂತ ಹೇಳ್ಬಿಟ್ಟು ಇದು ಮಾಡೆಲ್ ನಂಬರ್. ಸ್ಪೆಕ್ಟ್ರಮ್ ಮಷಿನ್, ಇದು ಮೇಡ್ ಇನ್ ಮಂಗಳೂರು ಮಷಿನ್. ಸೊ ಇದ್ರದ್ದು ಇದು ಆಲ್ಮೋಸ್ಟ್ ವಿಂಡೋಸ್ ಬೇಸ್ಡ್ ಅಲ್ಲೇ ಆಪರೇಟ್ ಆಗೋಂಥದ್ದು. ಇದರಲ್ಲಿ ನಮಗೆ ಫಸ್ಟ್ ಗ್ರೇಡ್
ನೀವು ಹೇಳಿದ್ರಲ್ಲ 1500 ರೂಪಾಯಿ ಕೆಜಿ ಏನಕ್ಕೆ ರೇಟು ಅಂತ, ಇದು ಫಸ್ಟ್ ಗ್ರೇಡ್. ಇದ್ರಲ್ಲಿ ಬರೋ ಗೋಡಂಬಿ ಸೈಜ್ ಹಂಗಿರುತ್ತೆ, ಹಂಗಾಗಿದ್ ರೇಟ್ ಹಂಗಿರುತ್ತೆ. ಫುಲ್ ಪ್ಯೂರ್ ಇರುತ್ತೆ, ವೈಟ್ ಇರುತ್ತೆ. ಸೊ ಇದು ಫಸ್ಟ್ ಗ್ರೇಡ್ ಅಂದ್ರೆ ಒಂದು 450 ಗ್ರಾಮ್, 1 ಪೌಂಡ್ ಇದೆಯಲ್ಲ, ಅದಕ್ಕೆ ಇದರಲ್ಲಿ 210 ಬೀಜ ಬರಬೇಕು. ಅದು ಹಂಗಿದ್ದಾಗ ಇದು ಫಸ್ಟ್ ಗ್ರೇಡ್. ಸೊ ಇದು 240 ಸೇಮ್. ಇದು ಕೂಡ 240 ಬೀಜ ಇದ್ರೇನೆ ಇದು 2ನೇ ಗ್ರೇಡ್. W320 ಅಂತ ಇದು 3ನೇ ಗ್ರೇಡ್. 4ನೇ ಗ್ರೇಡ್. ಇದರಲ್ಲೆಲ್ಲ ಸ್ಪ್ಲಿಟ್ಸ್, ರಿಜೆಕ್ಷನ್ಸ್ ಇದೆಲ್ಲ ಬರುತ್ತೆ. ಈ ತರ ಚಿಕ್ಕ ಚಿಕ್ಕ ಗೋಡಂಬಿನೂ ಬಂದ್ಬಿಡುತ್ತೆ. ಇದು ಇನ್ನು ತಿನ್ನೋದಕ್ಕೆ ರೆಡಿ ಆಗಿದೆ. ಇನ್ನೂ ಒಂದು ಸ್ಟೆಪ್ ಬಾಕಿ ಇದೆ. ಸೊ ಇದೆಲ್ಲ ಗ್ರೇಡಿಂಗ್ ಆದ್ಮೇಲೆ ನಾವು ಮತ್ತೆ ಇದ್ರಲ್ಲಿ ಏನಾದ್ರು ಇಂಪ್ಯೂರಿಟೀಸ್ ಇದ್ರೆ ಮತ್ತೆ ಇದನ್ನ ಫೈನ್ ಟ್ಯೂನ್ ಮಾಡಿ ಇದ್ರಲ್ಲಿರೋ ಮಾಯಿಶ್ಚರ್ ಎಲ್ಲ ರಿಮೂವ್ ಮಾಡೋದಕ್ಕೆ ಇದು ಏನಿಲ್ಲ, ಜಸ್ಟ್ ರಿಜೆಕ್ಷನ್ ಬಂದಿರುತ್ತೆ, ಅಂದ್ರೆ ಸ್ಕಿಪ್ ಆಗಿ ಬಂದಿರೋದಿರುತ್ತೆ. ಇದನ್ನ ಮತ್ತೆ ರೀಫೀಡ್ ಮಾಡ್ಬೇಕಷ್ಟೇ. ಇನ್ನೊಂದ್ಸರಿ ಫೀಡ್ ಮಾಡ್ಬೇಕಷ್ಟೇ. ಸೊ ಇದ್ರಲ್ಲೆಲ್ಲ ನಾವು ಗ್ರೇಡ್ ಆಗಿ ಬಂದಿರೋದನ್ನ ಮತ್ತೆ ಇದನ್ನ ಮತ್ತೆ ಟೆಂಪರೇಚರ್ ಕೊಡ್ತೀವಿ. ಮತ್ತೆ ಇದರಲ್ಲಿರೋ ಏನು ಇದು ತೇವಾಂಶ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕಲ್ಲ. ಮತ್ತೆ ಒಂದು 3 hours ಮತ್ತೆ ಇದನ್ನ ಮಷೀನ್ ಅಲ್ಲಿ, ಅದೇ ಮಷೀನ್ ಅಲ್ಲಿ ಹಾಕ್ಬಿಟ್ಟು ರನ್ ಮಾಡ್ತೀವಿ. ಮೊಬೈಲ್ ಆಪರೇಟೆಡ್ ಮಷೀನ್ ಏನಿದೆಯಲ್ಲ ಅದ್ರಲ್ಲೇ ಹಾಕ್ಬಿಟ್ಟು ಮತ್ತೆ ರನ್ ಮಾಡ್ತೀವಿ. ರನ್ ಮಾಡಿ ಆದ್ಮೇಲೆ ಅದರಿಂದ ನಾವು ಡೈರೆಕ್ಟ್ ತೆಗಿತಿದ್ದಂಗೆನೆ ಪ್ಯಾಕಿಂಗ್. ತೆಗೆದ ಮೇಲ್ಗಡೆ ಮತ್ತೆ ನಾವು ಅದನ್ನ ಡಿಲೇ ಮಾಡಂಗಿಲ್ಲ, ಮತ್ತೆ ಮಾಯಿಶ್ಚರ್ ಅಬ್ಸರ್ವ್ ಆಗುತ್ತೆ. ನಮ್ಮ ಇದು ಗೋಡಂಬಿ ಹೆಂಗಿದೆ ಅಂತಂದ್ರೆ ಸ್ವಲ್ಪ ನೀವು ತೆರೆದ ಬಾಕ್ಸ್ ಅಲ್ಲಿ ಅಥವಾ ಹಿಂಗೆ ನಾವು ಹಿಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಮಾಯಿಶ್ಚರ್ ಅಬ್ಸರ್ವ್ ಆಗ್ಬಿಡುತ್ತೆ. ಸೊ ಅದು ಆಗ್ತಿದ್ದಂಗೆ ನಮ್ದು ನೆಕ್ಸ್ಟ್ ಇದು ಪ್ರೋಸೆಸ್ ಇರೋದನ್ನೇ ಪ್ಯಾಕಿಂಗ್. ಸೊ ಅದೇ ನಾನು ಹೇಳಿದ್ನಲ್ಲ, ಲಾಸ್ಟ್ ಸ್ಟೆಪ್ ಹೀಟಿಂಗು, ಅದಾದ್ಮೇಲೆ ಪ್ಯಾಕಿಂಗ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ರೇಣುಕಾ ಅಗ್ರೋ ಇಂಡಸ್ಟ್ರೀಸ್ ಅಂತ LWP, ಲಾರ್ಜ್ ವೈಟ್ ಪೀಸಸ್ ಅಂತ ಈ ಪೀಸಸ್ ಬರುತ್ತಲ್ಲ. ಸೊ ಅದರಲ್ಲಿ ಮದುವೆಗೆ ಅದಕ್ಕೆಲ್ಲಾನು ಇದೇ ಜಾಸ್ತಿ ಹೋಗೋದು, ಲಾರ್ಜ್ ವೈಟ್ ಪೀಸಸ್ ಅಂತ. ಸೊ ಇದರಲ್ಲೆಲ್ಲಾನು ಇದು ನಾವು ಕಂಪ್ಲೀಟ್ ಆಗಿ ಯಾರೋ ಎಲ್ಲೋ ಏನೋ ಪ್ಯಾಕ್ ಮಾಡಿ ಕಳ್ಸಿದ್ರು. ಈಗ ಮುಂಚೆ ಎಲ್ಲ ನಮ್ ಟ್ರೆಡಿಷನಲ್ ಏನ್ ಮಾಡ್ತಾರೆ ಅಂದ್ರೆ ಮೆಟಲ್ ಟಿನ್ಸ್ ಯೂಸ್ ಮಾಡ್ತಿದ್ರು. ಬಟ್ ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದಾಗಿಂದ ಡೇ 1 ಇಂದನು ಫೈಬರ್ ಟಿನ್ಸ್ ಯೂಸ್ ಮಾಡ್ತಾ ಇದೀವಿ, ಫುಡ್ ಗ್ರೇಡ್. ಮತ್ತೆ ಇದನ್ನ ಆರಾಮಾಗಿ ರಿಮೂವ್ ಮಾಡ್ಕೋಬಹುದು. ಅದು ಒಳಗಡೆ ರಸ್ಟ್ ಬರಲ್ಲ, ಮತ್ತೆ ಮಾಯಿಶ್ಚರ್ ಅಬ್ಸರ್ವ್ ಆಗಲ್ಲ. ಇದು ಆಲ್ಮೋಸ್ಟ್ 9 months ವರ್ಗು ಪ್ಯಾಕ್ ಮಾಡಿಟ್ರು ಏನು ತೊಂದರೆ ಇಲ್ಲ. ತೋರ್ಸೋಣ. ಸೊ ಇದು ಅದೇ ನಾನು ಹೇಳಿದ್ನಲ್ಲ, ಈ ಗ್ರೇಡ್, ಬಾರ್ ಕೋಡಿಂಗು ಇದೆಲ್ಲಾನು ನಮ್ದೇನೆ. ಸೊ ಆಲ್ಮೋಸ್ಟ್ ನಮ್ಮ ಚಳ್ಳಕೆರೆ, ದುರ್ಗ ಈ ಕಡೆಗೆಲ್ಲಾನು ನಾವು ಹೋಲ್ಸೇಲ್ ಅಲ್ಲಿ ಇದನ್ನೇ ಸಪ್ಲೈ ಮಾಡ್ತಾ ಇರೋದು. ಸೇಮ್ ಗ್ರೇಡನೆ. ನೀವು ಸೌಂಡ್ ಕೇಳಿಸ್ಕೊಂತಾ ಇರ್ಬೋದು. ಇದನ್ನ ಡ್ರೈ ಇದೆ ಸೌಂಡ್. ಇದು ರೆಡಿ ಇದೆ, ರೆಡಿ ಟು ಈಟ್. ಇದನ್ನ ತಿನ್ಬೋದು, ತೊಂದರೆ ಇಲ್ಲ. ಅಗತ್ಯ ಹೋಗಿ ತಿನ್ನಿ ಸರ್. ಇಲ್ಲ ತಿನ್ನಿ ಪರವಾಗಿಲ್ಲ. ಇದು ರೆಡಿ ಟು ಈಟ್. ಇದು ಕ್ರಿಸ್ಪಿನೆಸ್ ಇದೆಯಲ್ಲ, ಸೊ ಫ್ಯಾಕ್ಟ್ರಿ ಮೇಡ್ ಇದ್ರೆ ಮಾತ್ರನೇ ನಿಮ್ಗೆ ಈ ಕ್ರಿಸ್ಪಿನೆಸ್ ಸಿಗೋದು. ಇನ್ನೆಲ್ಲ ಅಂಗಡಿಲಿ ಅಲ್ಲೆಲ್ಲ ತುಂಬಾ ಟೈಮ್ ಆಗಿ ಹೋಗಿರುತ್ತೆ, ಕ್ರಿಸ್ಪಿನೆಸ್ ಇರಲ್ಲ. ರಿಯಲ್ ಗೋಡಂಬಿ ಟೇಸ್ಟ್ ಹಿಂಗಿರುತ್ತೆ. ಚೆನ್ನಾಗಿದೆಯಲ್ಲ? ಚೆನ್ನಾಗಲ್ಲ ರೀ, ಬಹಳ ಅದ್ಭುತವಾಗಿದೆ. ಇದು ಹೆಂಗೆ ಸರ್ ಅಂದ್ರೆ ಆಲ್ಮೋಸ್ಟ್ ಈಗ ನಮ್ದು ಏನ್ ಇನ್ಕಮರ್ ಇದೆಯಲ್ಲ ಅಲ್ಲಿಂದ ಹಿಡಿದು ಎಲೆಕ್ಟ್ರಿಫಿಕೇಶನ್ ಮಾಡಿರೋದೇ ನಮ್ ಬ್ರದರ್. ಎಲ್ಲಾನು ಅವ್ರ ಕಡೆಯಿಂದಾನೆ ಎಲೆಕ್ಟ್ರಿಫಿಕೇಶನ್ ಆಗಿರೋದು. ಈ ಸಣ್ಣ ವೈರಿಂದ ಹಿಡಿದು ಪ್ಯಾನಲ್, ಇಷ್ಟು ದೊಡ್ಡ ಪ್ಯಾನಲ್ ಬಾಕ್ಸ್ ವೈರಿಂಗ್ ಅವರೇ ಮಾಡಿರೋದು, ಎಲ್ಲ ಅವರೇ ಫಿಕ್ಸ್ ಮಾಡಿರೋದು. ಇವನ್ CCTV ವೈರಿಂಗ್ ಎಲ್ಲಾನು ನಾವೇ ಮಾಡ್ಕೊಂಡಿರೋದು, ಯಾರನ್ನೂ ಟೆಕ್ನಿಷಿಯನ್ಸ್ ಕರ್ಸಿಲ್ಲ ಇಲ್ಲಿ. ಪ್ರತಿಯೊಂದನ್ನು ನಾವೇ ಮಾಡ್ಕೊಂಡಿರೋದು. ಟೂಲ್ಸ್ ಎಲ್ಲ ಆಲ್ಮೋಸ್ಟ್ ನಮ್ ಕಡೆನೇ ಇದೆ ಸರ್. ವೆಲ್ಡಿಂಗ್ ಮಷಿನ್ ಇದೆ, ಡ್ರಿಲ್ಲಿಂಗ್ ಮಷಿನ್ ಇದೆ, ಆಲ್ಮೋಸ್ಟ್ ಎಲ್ಲಾ ಟೂಲ್ಸ್ ನಮ್ಮ ಹತ್ರನೇ ಇದೆ. ಸ್ನೇಹಿತರೆ, ಇಲ್ಲಿ ಏನ್ ಮಷಿನ್ ಆಪರೇಟೆಡ್ ಆಗ್ತಾವಲ್ಲ, ಮ್ಯಾಕ್ಸಿಮಮ್ ಮಷಿನ್ಸ್ ಇಲ್ಲಿ ಯಂತ್ರೋಪಕರಣಗಳು ಎಲ್ಲ ಮೊಬೈಲ್ ಇಂದನೇ ಆಪರೇಟ್ ಮಾಡ್ತಾರೆ. ಅಂದ್ರೆ ಇವರು ಎಲ್ಲೋ ಇದ್ರು ಕೂಡ ಈ ಇವನ್ನ ರನ್ ಮಾಡ್ಬೋದು. ಯಾವ್ದು ಅಪ್ಲಿಕೇಶನ್ ತೋರಿಸಬಹುದು ನೀವೇನೆ. ಯಾವ ಈಗ ಉದಾಹರಣೆ ಇಲ್ಲಿ ನೋಡಿ, ಇದು ಮಷಿನ್ ಆನ್ ಮಾಡ್ಬೇಕು. ಯಾವುದೇ ಬಟನ್ ಗುಂಡಿ ಅದ್ಮಂಗಿಲ್ಲ, ಏನಿಲ್ಲ. ಇದು ಮೊಬೈಲ್ ಅಲ್ಲೇ ಆನ್ ಮಾಡ್ತಕ್ಕಂತ ತಂತ್ರಜ್ಞಾನವನ್ನು ಇವರು ಅಳವಡಿಸ್ಕೊಂಡಿದ್ದಾರೆ. ನೋಡಿ, ಅಲ್ಲಂಗೆ ಅದು ಇಂಡಿಕೇಟರ್ ಶೋ ಆಗುತ್ತೆ, ಅದನ್ನು ತೋರಿಸ್ಬಿಡಿ. ಅದನ್ನೇ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಆಫ್ ಆಯ್ತು ನೋಡಿ. ಮೊಬೈಲ್ ಅಲ್ಲೇ ಆಫ್ ಮತ್ತು ಆನ್ ಅಂದ್ರೆ ಚಾಲು ಮಾಡ್ಬೋದು, ನಿಲ್ಲಿಸಬಹುದು. ಎಲ್ಲೇ ಇದ್ರು ಕೂಡ ಇವರು ಮೆಷಿನ್ ರನ್ ಮಾಡ್ಬೋದು. ಎಲ್ಲ CCTVಲಿ ಮಾನಿಟರಿಂಗ್ ಮಾಡ್ತಾರೆ. ಅಂದ್ರೆ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಇವರು ಅಳವಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ವಿದ್ಯಾವಂತರು ಮತ್ತು ಇನೋವೇಷನ್, ಹೊಸದೇನಾದ್ರು ಕಂಡುಹಿಡಿಬೇಕಂತೇಳಿ ಕೆಲವೆಲ್ಲ ಇವರೇ ಹೊಸದಾಗಿ ಕಂಡುಹಿಡಿದಿದ್ದಾರೆ. ಹೌದು ಸರ್, ಈ ಮಷಿನ್ ಮೇಲೆ R&D ಮಾಡಿನೇ ನಾವು ಅದನ್ನ ಮಾಡಿರೋದು. ನೀವೇ ಮಾಡಿರೋದು? ಹೌದೌದು.
ಕಂಪ್ಲೀಟ್ ನಾವು PCB ನಾವೇ ಬಿಲ್ಡ್ ಮಾಡಿದ್ದು, ಹಾ. ಅದನ್ನ ನಾವೇ ಪ್ರಿಂಟ್ ಹಾಕಿದ್ದು, ನಾವೇ ಡಿಸೈನ್ ಮಾಡಿದ್ದು. ಸೊ ಅದು ಕಂಪ್ಲೀಟ್ ಏನಿದೆಯೋ 100% ನಮ್ದೇ ಫ್ಯಾಬ್ರಿಕ್. ಗ್ರೇಟ್. ಅದೆಲ್ಲ ನೋಡ್ಬೋದು ನೀವು. ಆ ವೈರ್ ಎಲ್ಲ ಅಷ್ಟೊಂದು ಗಲೀಜಾಗಿ ಬಿಟ್ಟಿರ್ತಾರೆ ಅಂದ್ರೆ ಇಂಜಿನಿಯರ್ಸ್ ಬಿಟ್ಟಿರ್ತಾರೆ. ಸೊ ಅದು ಹೋಮ್ ಮೇಡ್ ಆಗಿರೋದ್ರಿಂದ ಆ ತರ ಕಾಣಿಸ್ತಿರೋದು. ಇರ್ಲಿ, ಏನ್ ತೊಂದ್ರೆ ಇಲ್ಲ. ನಮಗೆ ಪರ್ಫಾರ್ಮೆನ್ಸ್ ಬೇಕಷ್ಟೇ ಸರ್. ಇವನ್ ಜಸ್ಟ್ ಒಂದು ಮಷೀನ್ ಅಷ್ಟೇ ಅಲ್ಲ, ಇದು ಅದನ್ನ ಮೊಬೈಲ್ ಏನಿಲ್ಲ ಅದ್ರ ಬಗ್ಗೆ ಹೇಳ್ಬೋದಾ? ಸರ್ ಈಗ ಇದು ನಮ್ಗೇನಂದ್ರೆ ಒಂದು ತಲೆನೋವು ಏನು ಅಂದ್ರೆ ಇಂಡಸ್ಟ್ರಿಯಲ್ ಇಶ್ಯೂ, ನನಗೊಬ್ಬನಿಗೆ ಅಂತಲ್ಲ ಎಲ್ರಿಗೂ ಇರೋ ಇಶ್ಯೂ ಇದು, ಎಲ್ರಿಗೂ ಇರೋ ಇಶ್ಯೂ, ನನಗೊಬ್ಬನಿಗೆ ಇಲ್ಲ ಇಶ್ಯೂ ಇದು. ಏನಂದ್ರೆ ಓವನ್ಸ್ ನಾವು ಮ್ಯಾಕ್ಸಿಮಮ್ ಡೇ ಟೈಮ್ ರನ್ ಮಾಡಲ್ಲ, ನೈಟ್ ಟೈಮ್ ರನ್ ಮಾಡ್ತೀವಿ. ನೈಟ್ ಟೈಮ್ ರನ್ ಮಾಡಿದಾಗ ಸರ್ಟೈನ್ ಟೈಮು ಒಂದು 8 hours 12 hours 10 hours 4 hours ರನ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ನಾವೇನ್ ಯೂಸ್ ಮಾಡ್ತೀವಿ, ರಿಲೇಸ್ ಯೂಸ್ ಮಾಡ್ತೀವಿ, ಸಮ್ ಮೆಕ್ಯಾನಿಸಮ್ ಯೂಸ್ ಮಾಡ್ತೀವಿ, ಟೈಮರ್ಸ್ ಯೂಸ್ ಮಾಡ್ತೀವಿ, ಇನ್ನೊಂದೇನೋ ಯೂಸ್ ಮಾಡ್ತೀವಿ. ಆದ್ರೆ ನಮ್ಗೆ ರಿಯಲ್ ಟೈಮ್ ಗೊತ್ತಾಗಲ್ಲ. ಗೊತ್ತಾಯ್ತು. ಅಂದ್ರೆ ಕರೆಂಟ್ ಹೋದಾಗ ಮತ್ತೆ ಆ ಬಂದಾಗ ಇಂಟ್ರಪ್ಷನ್ಗೆ ಟೈಮರ್ ಈಗ ಮಾಡಿಫೈ ಮಾಡ್ಬೋದು, ಟೈಮರ್ಸ್ ಇದಾವೆ, ಮೆಕ್ಯಾನಿಸಮ್ ಟೈಮರ್ಸ್ ಇದಾವೆ, ಅವ್ನ ಯೂಸ್ ಮಾಡ್ಕೊಂಡು ಮಾಡಿಫೈ ಮಾಡಿ ಟೈಮ್ ಎಲ್ಲ ಸೆಟ್ ಮಾಡ್ಬೋದು. ಬಟ್ ಇದೇ ಟೈಮ್ಗೆ ಆಫ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಇಶ್ಯೂ. ಸೊ ನಾವೇನ್ ಮಾಡಿದೀವಿ, ನಮ್ಮ ಈ ಡಿವೈಸ್ ನ ESP32 ಅಂತ ಹೇಳ್ಬಿಟ್ಟು ಇದು ಮಿನಿ ಮೈಕ್ರೋ ಕಂಟ್ರೋಲರ್. ಸೊ ನಾವು ದೊಡ್ಡ ದೊಡ್ಡ ಮೈಕ್ರೋ ಕಂಟ್ರೋಲರ್ಸ್ ಏನ್ ಯೂಸ್ ಮಾಡ್ತೀವೋ ಅದೇ ತರ ಒಂದು ಮೈಕ್ರೋ ಕಂಟ್ರೋಲರ್ ಇದು. ಆ ಮೈಕ್ರೋ ಕಂಟ್ರೋಲರ್ ನ ಯೂಸ್ ಮಾಡಿ, ಇದ್ರಲ್ಲಿ ದೊಡ್ಡ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಆಗ್ಲಿ. ಆ ಮೈಕ್ರೋ ಕಂಟ್ರೋಲರ್ಸ್ ಅಲ್ಲಿ ಇನ್ಪುಟ್ಸ್ ಔಟ್ಪುಟ್ಸ್ ಇರುತ್ತೆ, ಅದು ಟೆಂಪರೇಚರ್ ಕ್ಯಾರಿ ಮಾಡುತ್ತೆ, ನಮಗ್ ಬೇಕಾಗಿರೋ ಪ್ರೋಗ್ರಾಮ್ಸ್ ನ ಕ್ಯಾರಿ ಮಾಡುತ್ತೆ. ಸೊ ಅಷ್ಟನ್ನ ನಾವು ಯೂಸ್ ಮಾಡಿ ನಮ್ಗೆ ಯಾವ ತರ ಬೇಕೋ ಆ ತರ ಮಾಡಿಫೈ ಮಾಡಿದೀವಿ. ಸಪೋಸ್ ಈಗ ನನಗೆ ಓವನ್ ಆನ್ ಮಾಡ್ಬೇಕು, ನಾನು ಸರ್ಟೈನ್ ಟೈಮ್ ಈಗ ಆನ್ ಮಾಡ್ತೀನಿ. ಈಗ ನಾನು ಓವನ್ ಆನ್ ಮಾಡಿದ್ಮೇಲೆ ಇದಕ್ಕೊಂದು ಟೈಮರ್ ಇಡ್ತೀನಿ. ಈ ಟೈಮ್ ಏನಂದ್ರೆ ಆನ್ ಮಾಡಿ ತೋರಿಸ್ಬೋದಾ? ಸರಿ, ಈಗ ಆಫ್ ಆಗೋಯ್ತು ಕಂಪ್ಲೀಟ್ ಆಗಿ. ಸೊ ಈಗ ನನಗೆ ಟೈಮ್ ಆನ್ ಮಾಡಿದೆ. ಸೊ ಈಗ ನನಗೆ 12:21 ಆಗಿದೆ. ಇದು ನನಗೆ 1 hour ರನ್ ಇರಬೇಕು. ಸೊ ನನಗೆ ಇಲ್ಲಿ ಡಿಫರೆಂಟ್ ಮೂಡ್ಸ್ ಇದೆ. ಅಪ್ ಟು ಮಿನಿಟ್ಸ್ ಅಲ್ಲಿ 59 minutes ಆನ್ ಆಗುತ್ತೆ, ಅವರ್ಲಿ 24 hours, ಡೇಸ್ ಅಲ್ಲಿ ನಮಗೆ ಆಲ್ಮೋಸ್ಟ್ 6 days. ಸೊ ಈ ತರ ಮೆಮೊರಿ ಕ್ಯಾರಿ ಆಗುತ್ತೆ. ನನಗೆ 1 hour ಆನ್ ಇರಬೇಕು, ಈಗ 10 hour ನನಗೆ ಆನ್ ಇರಬೇಕು, 8 hour ಆನ್ ಮಾಡಿದೀನಿ. ಸೊ ಅಪ್ರಾಕ್ಸಿಮೇಟ್ ಟೈಮ್ 8:21 ಇದು ಆಫ್ ಆಗುತ್ತೆ. ರಾತ್ರಿ 8:21 PM, 8:22 PM, ರಾತ್ರಿ 8:22 ತಾನೇ ಆಫ್ ಆಗುತ್ತೆ. ನಾನೇನು ಇಲ್ಲಿ ಬರ್ಬೇಕಾಗಿಲ್ಲ, ಬಂದು ಸ್ವಿಚ್ ಹತ್ಬೇಕಾಗಿಲ್ಲ, ಆಟೋ ಆಫ್ ಆಗೋಗುತ್ತೆ. ಸೊ ಇದು ನಮ್ಗೆ ಅಡ್ವಾಂಟೇಜಸ್. ಈಗ ಒಂದೇ ಅಂತಲ್ಲ, ಈಗ ಕಂಪ್ಲೀಟ್ ನಮ್ಮ ಫ್ಯಾಕ್ಟ್ರಿ ಲೈಟಿಂಗ್ಸ್ ಆಗಿರ್ಬೋದು ನೋಡಿ, ನಮ್ಗೀಗ ಎಲ್ಲ ಲೈಟ್ಸ್ ಹೋಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಪ್ರತಿಯೊಂದು ಲೈಟು ಆಫ್ ಆನ್ ಕೂಡ ಮೊಬೈಲ್ ಇಂದಾನೇ ಮಾಡ್ಬೋದು. ಎಲ್ಲಾ ಲೈಟ್ಗಳು ಮ್ಯಾಕ್ಸಿಮಮ್ ನಮಗ್ ಬೇಕಾಗಿರೋಷ್ಟು ಸರ್. ಸೊ 100% ನಾವು ಮಾಡ್ಬೋದು. ಬಟ್ ನಮ್ಗೆ ಮನುಷ್ಯ ಸೋಂಬಾರಿ ಆಗ್ಬಿಡ್ತಾನೆ ಎಲ್ಲದನ್ನು ಕೈಲಿದ್ದಾಗ ಕೂಡ ಯಾವುದೇ ಹೋಗ್ಬಿಡುತ್ತೆ. ಆ ಸ್ವಿಚ್ ಅಲ್ಲೇ ಪ್ರೆಸ್ ಮಾಡ್ತೀವಿ, ಎಲ್ಲ ಪ್ರೆಸ್ ಮಾಡೋ ಅನ್ನಂಗ ಹೋಗ್ಬಿಡುತ್ತೆ. ಈಗ ಇನ್ನೂ ಒಂದು ಲಾರ್ಜ್ ಅಪ್ಲಯನ್ಸ್ ಇದೆ ನಮ್ಮ ಹತ್ರ, ಕಂಪ್ರೆಸರ್. ಸೊ ಇದು ಆಲ್ಮೋಸ್ಟ್ ಒಂದು 10-15 HP ಇದೆ. ಆ ಲಾರ್ಜ್ ಅಪ್ಲಯನ್ಸ್ ನ ಲೈಟ್ ಇದು ಅಲ್ಲ, ಇದು ಈಗ ವೈಟ್ ಇರೋದೆಲ್ಲ ಆನ್ ಆಗಿದೆ, ಆಫ್ ಆಯ್ತು, ಕೆಳಗಡೆ ಆಫ್ ಆಯ್ತು, ಮತ್ತೆ ಆನ್ 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 ನೋಡ್ತಾ ಇರ್ಬೋದು. ಮೊಬೈಲ್ ಅಲ್ಲಿ ಎಲ್ಲಿದ್ರು ಕೂಡ ಇವರು ಫ್ಯಾಕ್ಟರಿ ಲೈಟ್ ಅನ್ನು ಮೊಬೈಲ್ ಇಂದಾನೆ ಆಪರೇಟ್ ಮಾಡ್ಬೋದು. ಅಂದ್ರೆ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ತೋರಿಸ್ತೀನಿ ನೋಡ್ರಿ. ಈಗ ಈ ಲೈಟ್ ಗಳೆಲ್ಲ ಆಫ್ ಮಾಡ್ತೀವಿ, ನಾವೇ ಒಂದ್ಸರಿ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಲೈಟ್ ಆಫ್ ಮಾಡ್ತಾ ಇದೀನಿ, ಮೊಬೈಲ್ ಇಂದ ಆಫ್. ಲೈಟ್ ಆನ್ ಮಾಡ್ತಾ ಇದೀನಿ ನೋಡಿ. ಅಷ್ಟೇ ಅಲ್ಲದೆ ಇಂಡಸ್ಟ್ರಿಯಲ್ ಬಹಳನೇ ಖುಷಿ ಆಯ್ತು. ಹೆವಿ ಅಪ್ಲಯನ್ಸ್ ಇದೆ. ಕಂಪ್ರೆಸರ್ ನೀವು ಕೇಳಿರ್ತೀರಾ, ಆ ಕಂಪ್ರೆಸರ್ ನೀವೇ ಆನ್ ಮಾಡಿ. ಈಗ ಕಂಪ್ರೆಸರ್ ಅಂತ ಇದೆ, ಅಲ್ಲಿ ಕಂಪ್ರೆಸರ್ ಅಂತ ಬಟನ್ ಇದೆ ನೋಡಿ. ಏರ್ ಕಂಪ್ರೆಸರ್. ಏರ್ ಕಂಪ್ರೆಸರ್. ಓಕೆ, ಅದಲ್ಲಿ ಹೊರಗಡೆ ಇದೆಯಲ್ಲ, ಹೊರಗಡೆ ಇದೆ, ಅಷ್ಟು ದೊಡ್ಡ ಮಷೀನ್. 15 HP ಮಷೀನ್. ಜಸ್ಟ್ ಮೊಬೈಲ್ ಟ್ಯಾಪ್ ಅಲ್ಲೇ ಆನ್ ಆಗ್ಬಿಡುತ್ತೆ. ಆನ್ ಆಯ್ತು ಹೊರಗಡೆ. ಏರ್ ಕಂಪ್ರೆಸರ್. ಹೌದು ಸರ್, ಅದರನ್ನ ಆಗ್ತಾ ಇರ್ತದೆ. ಅದರನ್ನಾಗುತ್ತೆ, ಅದು ಏರ್ ಫುಲ್ ಆದ್ಮೇಲೆ ಅದು ಆಫ್ ಆಗುತ್ತೆ, ಮತ್ತೆ ಕಡಿಮೆ ಆದ್ರೆ ಮತ್ತೆ ಆನ್ ಆಗುತ್ತೆ. ಬೇಡ ಅಂದ್ರೆ ನಾವಿಲ್ಲೇ ಆಫ್ ಆಫ್ ಮಾಡಿ. ಎಲ್ಲದಕ್ಕೂ ಈ ಆಟೋಮೇಷನ್ ಇದು ಮಾಡಿದ್ರೆ ನಮ್ಗೆ ಯಾವ ಮಷೀನ್ಸ್ ನೆಸೆಸಿಟಿ ಇದೆಯೋ ಅಷ್ಟು ಮಾಡ್ಕೊಂಡಿರೋದು. ಈಗ ಇನ್ನೂ ಅಡ್ವಾಂಟೇಜ್ ಇದೆ. ಇಲ್ಲಿ ಟೆಂಪರೇಚರ್ ನಾವು ಮಾನಿಟರ್ ಮಾಡ್ತೀವಿ. ನಮ್ಗೆ ಮೇಲೆ ಬೇಕಾಗಿರೋದು ಟೆಂಪರೇಚರ್. ಚಿಕ್ಕದು ಆಫೀಸ್ ರೂಮ್, ಇದೊಂದು ಚಿಕ್ಕದು ಆಫೀಸ್ ರೂಮ್ ಸರ್, ನೋಡ್ಬೋದು. ಈಗ ಫೋಟೋಸ್ ಎಲ್ಲ ಹಾಕೊಂಡಿದೀವಿ. ಇದೆಲ್ಲ ನಮ್ದು ಪ್ಯಾಕಿಂಗ್ ಕವರ್ಸ್ ಸರ್. ಇದು ಅಗೇನೆಸ್ಟ್ ಆರ್ಡರ್ ಮಾತ್ರನೇ ಪ್ಯಾಕ್ ಮಾಡ್ಕೊಡ್ತೀವಿ. ಇದು ಪ್ಯಾಕಿಂಗ್ ಕವರ್ಸ್. ಇದು 500 ಗ್ರಾಮ್ ಇಂದು ಸರ್.
ಅರ್ಧ ಕೆಜಿ ಅರ್ಧ ಕೆಜಿ ಇದು. ಹಾ. ಇದು ನಮ್ದೇ ಬ್ರಾಂಡಿಂಗ್ ಇರೋದು ರೇಣುಕಾ ಕ್ಯಾಶಿಯೋ. ಹಾ. ಇದನ್ನ ನಾವೇ ಮಾಡ್ಕೊಡ್ತಾ ಇರೋದು. ಇದು ಟ್ರಾನ್ಸ್ಪರೆಂಟ್ ಕಾಣುತ್ತೆ. ಟ್ರಾನ್ಸ್ಪರೆಂಟ್ ಇದೆ, ಅಲ್ಲಿ ಪ್ಯಾಕ್ ಆಗಿರೋದು ಇದೆ. ಇಲ್ಲಿ ತೋರಿಸ್ಬಿಡಿ ಸರ್. ನೀವು ಫಸ್ಟ್ ಗ್ರೇಡ್ ಸರ್ ಇದು. ಇಲ್ಲಿ ನೋಡಿ, ರೇಣುಕಾ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ಇವ್ರದ್ದು ಪ್ಯಾಕಿಂಗ್ ಆಗಿದೆ ನೋಡ್ರಿ. ಒಂದು ಸಣ್ಣ ಹಳ್ಳಿನಲ್ಲಿ ಈ ಒಂದು ಉದ್ಯಮ ಕಟ್ಟಿ ಗೋಡಂಬಿ ಫ್ಯಾಕ್ಟರಿ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಆದ್ರೆ ಇಂದಿನ ಕಷ್ಟಗಳು ನಷ್ಟಗಳು ಇಷ್ಟೊತ್ತು ಕೇಳಿರ್ಬೋದು. ನೋಡಿದ್ರೆ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಉದ್ಯಮ, ಹೊಸದೊಂದು ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ಅಷ್ಟು ಸುಲಭನೂ ಇಲ್ಲ. ಆದ್ರೆ ಅದನ್ನ ಮಾಡ್ತಾ ಮಾಡ್ತಾ ಖುಷಿಯಿಂದ ಮಾಡಿದ್ರೆ ಅದು ಕಷ್ಟ ಅನ್ಸಲ್ಲ. ಅದಕ್ಕೆ ನೋಡ್ರಿ, ಇವತ್ತು ಇಬ್ರು ಸಹೋದರರು. ಬನ್ನಿ ಬ್ರದರ್, ದಯವಿಟ್ಟು. ನಾನು ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆಯಿಂದ ಈ ವಿಚಾರ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಚಿಕ್ಕವರಿದ್ದಾಗಲಿಂದ ಇವ್ರು ನೋಡ್ತಾ ಬಂದಿದ್ದೀನಿ. ನಾವೆಲ್ಲ ಸಮಕಾಲೀನರು. ಹೌದು. ಇವ್ರದ್ದು ತಂದೆಯವರು ನಿಮಗೆ ಗೊತ್ತಿರ್ಬೋದು, ನಿಂಗಣ್ಣ ಅಂತೇಳಿ, ಕೊಂಡ್ಲಟ್ಟಿ ನಿಂಗಣ್ಣ ಅಂತ, ನಮ್ಮ ಚಳ್ಳಕೆರೆ, ಚಿತ್ರದುರ್ಗ, ಮಧ್ಯ ಕರ್ನಾಟಕ ಏನು ವಿಜಯನಗರ, ನಮ್ದು ಕೂಡ್ಲಿಗೆ ತಾಲೂಕು, ಜಗಳೂರು ತಾಲೂಕು, ಚಳ್ಳಕೆರೆ, ಚಿತ್ರದುರ್ಗ 4ನೇ ಟಿ ಹೋಬಳಿ. ನಿಂಗಣ್ಣ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು. ಅವರ ಇಬ್ಬರ ಮಕ್ಕಳೇ ಇವರು. ಇವತ್ತು ಅವರಪ್ಪ ಬರೇ ಸುಮಾರು 3 ದಶಕಗಳ ಕಾಲ ಬರೇ ಹೋರಾಟ, ರೈತರಿಗೆ ನ್ಯಾಯ ಕೊಡಿಸೋದು ಇಂಥದ್ರಲ್ಲೇ ಬಂದ್ರು. ಅದಾದ ನಂತರ ಇವತ್ತು ಇಬ್ರು ಸಹೋದರರು ಅಶೋಕ್ ಮತ್ತು ಅಜಿತ್. ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ. ಇಂಥರ ವಿಡಿಯೋಗೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ. ಆಮೇಲೆ ಬಂದು ನೋಡ್ಕೊಂಡು ಹೋಗಕ್ಕೆ ಅವಕಾಶ ಇದೆಯಾ ಫ್ಯಾಕ್ಟ್ರಿನ ಎಲ್ಲರಿಗೂ ನಿಮ್ಗೆ ಮುಕ್ತವಾಗಿ? ಇದೆ ಸರ್. ಅಂದ್ರೆ ಕಾಲ್ ಮಾಡ್ಕೊಂಡು ಬನ್ನಿ ದಯವಿಟ್ಟು. ಯಾಕಂದ್ರೆ ಸರ್ಟನ್ ಟೈಮ್ಸ್ ನಾವ್ ಇಬ್ರು ಅವೈಲೇಬಲ್ ಇರಲ್ಲ. ಹೌದು. ಈಗ ಅವ್ನ್ ಮಟೀರಿಯಲ್ ಅಂತ ಹೋಗಿರ್ತಾನೆ, ಮಾರ್ಕೆಟಿಂಗ್ ಅಂತ. ಈ ತರ ಇದ್ದಾಗ ನಾವ್ ಬಂದಿದ್ವಪ್ಪ, ಅಲ್ಲಿ ಯಾರು ರೆಸ್ಪಾಂಡ್ ಮಾಡ್ಲಿಲ್ಲ, ನಮ್ಗೆ ಇಷ್ಟು ಗೋಡಂಬಿ ಬೇಕಿತ್ತು, ಈ ತರ ಆಗ್ಬಾರ್ದು. ದಯವಿಟ್ಟು ಫೋನ್ ಮಾಡ್ಕೊಂಡು ಬನ್ನಿ ಸರ್. ನಮ್ದು ಇನ್ನೂ ನಮ್ದು ರಿಟೇಲ್ದು ಅಷ್ಟೊಂದು ಇಲ್ಲ, ಇನ್ನು ಸ್ವಲ್ಪ ಸೆಟಪ್ ಮಾಡೋದಿದೆ. ಇನ್ನೊಂದು 6 to 7 months ಅಲ್ಲಿ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಅಗೇನೆಸ್ಟ್ ಆನ್ಲೈನ್ ಆರ್ಡರ್ ತಗೊಂಡು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲೂ ನಮ್ ಗೋಡಂಬಿ ಬಿಡಬೇಕು ಅಂತ. ಈಗ ಅಗೇನೆಸ್ಟ್ ಆರ್ಡರ್ ನಾವು ಇದನ್ನ ಈ ಮಸಾಲಾ ಗೋಡಂಬಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾ ಇದ್ದೀವಿ. ಇದು ತುಂಬಾ ಈಗ ಮಿಕ್ಸ್ಚರ್ ತುಂಬಾನೇ ಹೊಡ್ತಾ ಇರೋದು. ಜನ ಟ್ರಾವೆಲ್ ಮಾಡೋರು ಇಷ್ಟಪಡ್ತಾರೆ ಈಗ. ನಿಮ್ಮ ಆನಂದ್ ವಿಹಾರಲ್ಲೂ ನಾವು ಸಪ್ಲೈ ಮಾಡಿದ್ವಿ. ಆಯ್ತು. ಇಷ್ಟೊತ್ತು ಇವ್ರ ಬಗ್ಗೆ ನೋಡಿದ್ವಿ, ತಿಳ್ಕೊಂಡ್ವಿ. ದಯವಿಟ್ಟು ಕೂಡ ಇಂಥ ಯುವಕರಿಗೆ ಸಪೋರ್ಟ್ ಮಾಡ್ರಿ. ಮತ್ತಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್, ಮಧ್ಯ ಕರ್ನಾಟಕದ ಏಕೈಕ ಯೂಟ್ಯೂಬ್ ಚಾನಲ್ ಇದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನಾವು ಇಂಥ ಸಾಧಕ ಕೃಷಿಕರನ್ನ, ಅದರಲ್ಲಿ ಹಳ್ಳಿಯಲ್ಲೇ ಹುಟ್ಟಿ ಇಂಥ ವಿಶೇಷವಾಗಿ ಸಾಧನೆ ಮಾಡಿರೋರ್ನ ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಾವು ಮತ್ತೆ ನಮ್ಮ ಅಜಯ್ ಸೇರಿ ಈ ಒಂದು ಕೃಷಿ ಮಾಧ್ಯಮ ಶುರು ಮಾಡಿದೀವಿ. ಎಲ್ರು ನಮಗೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಏನಾಗುತ್ತೆ ಅಂತಂದ್ರೆ, ಈಗ ನಾರ್ತ್ ಕರ್ನಾಟಕ, ನಾರ್ತ್ ಲೈಕ್ ನಮ್ಮ ಈ ನಾರ್ತ್ ಸೈಡ್ ಇರ್ಬೋದು ಅಥವಾ ಬೇರೆ ಇನ್ನೊಂದ್ ಕಡೆ ಇರ್ಬೋದು, ಈ ಏನೋ ಕೆಲ್ಸಕ್ಕೆ ಬರಲ್ಲ ವಿಡಿಯೋಸ್, ಅದಕ್ಕೆ ಎಷ್ಟು ಮಿಲಿಯನ್ ಗಟ್ಲೆ ಲೈಕ್ ಮಾಡಿರ್ತಾರೆ, ನೋಡಿರ್ತಾರೆ, ಅದು ಮಾನಿಟೈಸೇಷನ್ ಮಾಡ್ಕೊಂಡಿರ್ತಾರೆ. ಏನು ಇರಲ್ಲ, ಅದ್ರಲ್ಲಿ ಕಂಟೆಂಟೇ ಇರಲ್ಲ. ಅಂತದಕ್ಕೆ ಜನ ನೋಡ್ತಾರೆ. ಇನ್ನೊಂದೇನೋ ಹಾಕೋದ್ಲು ಅಂತ ಕಂಟೆಂಟ್ಗೆಲ್ಲಾನು ನೀವು ಪ್ರೋತ್ಸಾಹ ಕೊಡ್ತೀರಾ, ನೋಡ್ತೀರಾ ಅಂತಂದ್ರೆ ರಿಯಲ್ ಕಂಟೆಂಟ್ ಏನಿದೆಯಲ್ಲ, ನಮ್ ಬ್ರದರ್ ತುಂಬಾ ಕಷ್ಟಪಟ್ಬಿಟ್ಟು ಮಾಡ್ತಾ ಇದಾರೆ. ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ. ನೋಡದೆ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದಾರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಮ್ಮ ಅಣ್ಣ ತಮ್ಮ, ಹೌದು, ನಾವೆಲ್ಲ ಏನ್ ಬೇರೆಯವರಲ್ಲ. ದಯವಿಟ್ಟು ನಮ್ಮನ್ನ ನೀವು ಬೆಳೆಸ್ಬೇಕು, ನಿಮ್ಮನ್ನ ನಾವು ಬೆಳೆಸ್ಬೇಕು. ಇದೇ ಒಂದು ಸಂಸ್ಕೃತಿ ನಮ್ದು. ಸೊ ಇಲ್ಲಿ ನಮ್ಮ ಲೋಕಲೈಟ್ಸ್ ಗೆ ಸಪೋರ್ಟ್ ಮಾಡಿ. ಎಲ್ಲರೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ನೀವು ಏನು ವೀಕ್ಷಣೆ ಮಾಡ್ತಾ ಇದ್ರಲ್ಲ, ದಯವಿಟ್ಟು ನಮ್ಮ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಮ್ಮ ಬ್ರದರ್ ಅವ್ರದ್ದು ಜರ್ನಿ ಹಿಂಗೆ ಮುಂದುವರಿಲಿ ಅಂತ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.